ಪರಿಸರದ ನಾಶ ಮುಂದೂಡುವಿಕೆ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 3ನೇ ವಚನ. ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಹಾಕುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು ಎಂಬುದಾಗಿ ತಿಳಿಸುತ್ತದೆ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿ ಮೃಗದ ಗುರುತನ್ನ ಕೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಹಾಕಲಾಗುವುದು. ಇದಕ್ಕೆ ವಿರುದ್ಧವಾಗಿ ದೇವರ ಮುದ್ರೆಯನ್ನ ಹಣೆಯ ಮೇಲೆ ಮಾತ್ರ ಹಾಕಲಾಗುತ್ತದೆ. ಇದರ ವಿವರಣೆಯ ಮಹತ್ವವೇನೆಂದರೆ, ಕೈ ವ್ಯಕ್ತಿಯ ಕೆಲಸವನ್ನ ಸೂಚಿಸುವಂತದ್ದಾಗಿದೆ. ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದ್ದಾನಲ್ಲ ಎಂಬುದಾಗಿ ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ಪ್ರಸಂಗಿ 9ನೇ ಅಧ್ಯಾಯ 10ನೇ ವಚನದಲ್ಲಿ ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ಎಂಬುದಾಗಿ ತಿಳಿಸುತ್ತದೆ. ಆದರೆ ಮೃಗದ ಗುರುತು ಬರುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನಾನು ಮೃಗದ ಗುರುತನ್ನ ಒಪ್ಪುವುದಿಲ್ಲ ಎಂಬುದಾಗಿ ಹಿಂಸೆಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ನಾನು ಧಾರ್ಮಿಕ ಆದೇಶವಾದಂತಹ ಈ ಮೃಗದ ಮುದ್ರೆಯನ್ನ ಬಾಹ್ಯವಾಗಿ ಅನುಸರಿಸುವುದಿಲ್ಲ ಎಂಬುದಾಗಿ ಹೇಳಿದರೂ ಸಹ ಅವರು ಮೃಗದ ಮುದ್ರೆಯನ್ನ ತಮ್ಮ ಕೈಯಲ್ಲಿ ಅಂಗೀಕರಿಸಿಕೊಳ್ಳುವವರಾಗಿರುತ್ತಾರೆ. ಅದೇ ಸಮಯದಲ್ಲಿ ಹಣೆಯು ವ್ಯಕ್ತಿಯ ಹೃದಯ ಮತ್ತು ಮನಸ್ಸನ್ನು ಪ್ರತಿನಿಧಿಸುವಂಥದ್ದಾಗಿದೆ. ಹೇಗೆಂದರೆ ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 18ನೇ ವಚನ. ಆದುದರಿಂದ ನೀವು ಈ ನನ್ನ ಮಾತುಗಳನ್ನು ನಿಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಕು, ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು, ಇವು ನಿಮ್ಮ ಹುಬ್ಬುಗಳ ನಡುವೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ನಮ್ಮ ಹೃದಯದ ಅಂತರಾಳದಿಂದ ನಾನು ದೇವರ ಆಜ್ಞೆಯನ್ನು ಕೈಗೊಳ್ಳಬೇಕೆಂಬುದಾಗಿ ಮನಸ್ಸು ಮಾಡಿದರೆ ಮಾತ್ರ ಆತನ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯಲು ಸಾಧ್ಯ. ಆದರೆ ಬಹಳ ಮುಖ್ಯವಾದದ್ದೇನೆಂದರೆ, ಒಬ್ಬ ವ್ಯಕ್ತಿಯು ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಅಥವಾ ಮುದ್ರೆ ಹಾಕಿಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದರೆ ಮುದ್ರೆ ಹೊತ್ತುವ ಕೆಲಸ ಅದು ದೇವರ ಕೆಲಸವಾಗಿದೆ. ದೇವರ ಆಜ್ಞೆಗಳನ್ನು ನಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮನು ಬರೆಯದ ಹೊರತು ಬೇರೆ ಯಾರೂ ಸಹ ಯಾವುದೇ ಮಾಧ್ಯಮವೂ ಸಹ ಅದನ್ನು ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ದೇವರು ಈ ಕೆಲಸವನ್ನ ನಾನು ಮಾಡುತ್ತೇನೆ ಎಂಬುದಾಗಿ ಎಜಿಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 26 ಮತ್ತು 27ನೇ ವಚನದಲ್ಲಿ ತಿಳಿಸುವವನಾಗಿದ್ದಾನೆ. ಆದುದರಿಂದ ದೇವರು ನನ್ನ ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ನೀಡುವವನಾಗಿದ್ದಾನೆ. ಪವಿತ್ರಾತ್ಮನು ನನ್ನಲ್ಲಿ ನೆಲೆಗೊಂಡು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಹಾಯ ಮಾಡುವವನಾಗಿದ್ದಾನೆ ಎಂಬುದಾಗಿ ನೀವು ನಂಬುವುದಾದರೆ ಹಿಂದೆ ಆತನ ಶಬ್ದಕ್ಕೆ ಕಿವಿಗೊಟ್ಟು ವಿಧೇಯರಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.